ಹಾಯ್. ಸೊ ಪ್ರತಿಯೊಬ್ಬರಿಗೂ ಒನ್ಸ್ ಅಗೇನ್ ವೆಲ್ಕಮ್ ನಮ್ಮ ಚಾನಲ್ಗೆ. ಸೊ ನಾವಿವತ್ತು ಚೂಸ್ ಮಾಡಿರೋ ಟಾಪಿಕ್ಕು ಡೇಟಾ ಟೈಪ್ಸ್ ಅಂತ. ಸೊ ಬೇಸಿಕ್ಲಿ ಡೇಟಾ ಟೈಪ್ಸ್ ಅಂದರೆ ಅರ್ಥ ಏನಪ್ಪ ಅಂದರೆ ಜಾವಾಸ್ಕ್ರಿಪ್ಟಲ್ಲಿ ಪ್ರತಿಯೊಂದು ಸಲನೂ ನಾವು ವೇರಿಯೇಬಲ್ ಡಿಕ್ಲೇರ್ ಮಾಡಿ ವ್ಯಾಲ್ಯೂ ಅಸೈನ್ ಮಾಡಿದಾಗ ಆ ವೇರಿಯೇಬಲಲ್ಲಿ ಅಸೈನ್ ಆಗಿರೋ ವ್ಯಾಲ್ಯೂ ಒನ್ ಆಫ್ ದಿ ಡೇಟಾ ಟೈಪ್ಸ್ಗೆ ಬಿಲಾಂಗ್ ಆಗಿರುತ್ತೆ. ಅಂದರೆ ದಟ್ ಪರ್ಟೆನ್ಸ್ ಟು ಒನ್ ಆಫ್ ದಿ ಡೇಟಾ ಟೈಪ್. ಸೊ ಡೇಟಾ ಟೈಪ್ಸಲ್ಲಿ ಟೂ ಟೈಪ್ಸ್ ಆಫ್ ಡೇಟಾ ಟೈಪ್ಸ್ ಇದೆ. ಒಂದು ಬಂದು ಪ್ರಿಮಿಟಿವ್, ಇನ್ನೊಂದು ನಾನ್ ಪ್ರಿಮಿಟಿವ್ ಅಂತ. ಸೊ ಪ್ರಿಮಿಟಿವಲ್ಲಿ ನಮಗೆ 7 ಟೈಪ್ಸ್ ಆಫ್ ಡೇಟಾ ಟೈಪ್ಸ್ ಇದೆ. ನಂಬರ್, ಬಿಗಿನ್, ಸ್ಟ್ರಿಂಗು, ಬೂಲಿಯನ್, ನಲ್, ಅನ್ಡಿಫೈನ್ಡ್ ಆ್ಯಂಡ್ ಸಿಂಬಲ್ ಅಂತ. ಸೊ ನಾನ್ ಇದರಲ್ಲಿ ಬಂದು ಪ್ರಿಮಿಟಿವಲ್ಲಿ ಬಂದು ಆಬ್ಜೆಕ್ಟ್ ಅಂತಿದೆ. ಸೊ ಈಗ 1 by 1 ನಾವು ಕನ್ಸಿಡರ್ ಮಾಡೋಣ. ಸೊ ನೆಕ್ಸ್ಟ್ ಬಂದು ನಂಬರ್, ಫಸ್ಟ್ ಬಂದು ನಂಬರು. ಸೊ ಪ್ರತಿ ಸಲನೂ ನಾವು ಸಮ್ ವ್ಯಾಲ್ಯೂಸ್ ಲೆಂತ್ ಬಗ್ಗೆ, ಲೆಂತ್ ಡೇಟಾ ಆಗಲಿ, ಇಲ್ಲಾಂದರೆ ಫೋನ್ ನಂಬರ್ಸ್ ಆಗಲಿ, ಇಲ್ಲಾಂದರೆ ಅಮೌಂಟ್ ಟ್ರಾನ್ಸಾಕ್ಷನ್ಸ್ ನಡೆಯೋದಾಗಲಿ, ಸೊ ಅದನ್ನೆಲ್ಲನೂ ನ್ಯೂಮರಿಕಲ್ ವ್ಯಾಲ್ಯೂವಲ್ಲಿ ಸ್ಟೋರ್ ಮಾಡ್ತೀವಿ. ಈಗ ಒಂದು ಸ್ಯಾಂಪಲ್ ತೋರಿಸ್ತೀನಿ. ಲೆಟ್ ಅಮೌಂಟ್ ಅಂತ ತಗೋತೀನಿ. ಅಮೌಂಟ್ ಬಂದು ಅರೌಂಡ್ 4500 ಅಂತ ಇಟ್ಕೊಳ್ಳಿ. ಸೊ ಅದು ಬಂದು ಈಗ ನ್ಯೂಮರಿಕಲ್ ಡೇಟಾ, ಇದು ನಂಬರ್ ಡೇಟಾ. ಸೊ ಅದನ್ನು ಅಮೌಂಟನ್ನು ವೇರಿಯೇಬಲ್ ಸ್ಟೋರ್ ಮಾಡಿದ್ವಿ. ಸೊ ಸಿಮಿಲರ್ಲಿ ಬಿಗಿಂಟ್ ಒಂದಿದೆ. ಬಟ್ ಈಗ ನಂಬರ್ಗೂ ಬಿಗಿಂಟ್ಗೂ ಡಿಫ್ರೆನ್ಸ್ ಏನಪ್ಪ ಅಂದರೆ ಸಮ್ಟೈಮ್ಸ್ ನಮಗೆ ಮೋರ್ ಬಿಗರ್ ನಂಬರ್ ಸ್ಟೋರ್ ಮಾಡಬೇಕು. ಅಂದರೆ ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ ಈಗ ಟೈಮಿಂಗ್ ನಾನೇನು ತಗೋತೀನಿ, ಅರೌಂಡ್ ಜಿಯೋಸ್ಪೇಷಿಯಲ್ ಡೇಟಾ ಅಂತ ತಗೊಳ್ಳಿ. ಜಿಯೋಸ್ಪೇಷಿಯಲ್ ಡೇಟಾ ಅಂದರೆ ಸಮ್ ವೆರಿ ಕಾಂಪ್ಲೆಕ್ಸ್ ಡೇಟಾ ಅಂತ ಇಟ್ಕೊಳ್ಳಿ ಇದು. ಸೊ ಅದನ್ನು ನಾವು ವೆರಿ ಲಾರ್ಜ್ ನಂಬರ್ಸಲ್ಲಿ ಸ್ಟೋರ್ ಮಾಡಬೇಕಾಗುತ್ತೆ ಹಿಂಗೆ. ಸೊ ಈ ಥರ ವೆರಿ ಲಾರ್ಜ್ ನಂಬರ್ಸ್ ನಾವು ಸ್ಟೋರ್ ಮಾಡಿದಾಗ ಅದನ್ನ ನಾರ್ಮಲ್ ನ್ಯೂಮರಿಕಲ್ ಡೇಟಾದಲ್ಲಿ ನಾವು ಸ್ಟೋರ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಬಿಗಿನ್ ಬಳಸಬೇಕಾಗುತ್ತೆ. ಸೊ ಈಗ ನ್ಯೂಮರಿಕಲ್ ವ್ಯಾಲ್ಯೂ ಸ್ಟೋರ್ ಮಾಡಿದಾಗ ನಾವು ಜಸ್ಟ್ ಹಂಗೆ ಸ್ಟ್ರೈಟ್ ಫಾರ್ವರ್ಡ್ ಸ್ಟೋರ್ ಮಾಡ್ಬೋದು ನಂಬರ್ ಟೈಪ್ ಬಳಸಿದಾಗ. ಬೇರೆ ಜಿಯೋ ಅಂದರೆ ಬಿಗಿನ್ ಬಳಸಿದಾಗ ಜಾವಾಸ್ಕ್ರಿಪ್ಟ್ ಅರ್ಥ ಮಾಡಿಸ್ಬೇಕಂದ್ರೆ ಲಾಸ್ಟಲ್ಲಿ ಆಲ್ಫಾಬೆಟ್ ಇದು ಕೊಟ್ಟರೆ ಸೊ ಅದು ಬಿಗಿನ್ ಅಂತ ಅದು ಕನ್ಸಿಡರ್ ಮಾಡಿಕೊಡುತ್ತೆ ಜಾವಾಸ್ಕ್ರಿಪ್ಟು. ಸೊ ಈಗ ನೀವು ನೋಡ್ಬೋದು, ನಾನು ಒಂದ್ಸತಿ ಇದನ್ನು ತೆಗೆದ್ರೆ ಇಲ್ಲಿ ನನ್ನ ಕರ್ಸರ್ ಪಾಯಿಂಟ್ ಔಟ್ ಆಗುತ್ತೆ. ಅಲ್ಲಿ ನಮಗೆ ಪಾಪಲ್ಲಿ ತೋರಿಸುತ್ತೆ ನ್ಯೂಮರಿಕಲ್ ಲಿಟ್ರಲ್ಸ್ ವಿಚ್ ಅಬ್ಸಲ್ಯೂಟ್ ವ್ಯಾಲ್ಯೂಸ್ ಗ್ರೇಟರ್ ದೆನ್ 2 to the power of 253 ಅಲ್ವಾ, ಟು ಬಿ ರೆಪ್ರೆಸೆಂಟೆಡ್ ಅಕ್ಯುರೇಟ್ಲಿ ಆಸ್ ಇಂಟೀಜರ್ಸ್ ಅಂತ ತೋರಿಸ್ತೀವಿ. ಸೊ ವಿಚ್ ಈಸ್ ಬಿಯಾಂಡ್ ದಟ್ ಅಲ್ಲ, ನಾವು ಅದನ್ನು ಸಿಗ್ನಿಫೈ ಮಾಡಬೇಕಂದ್ರೆ ವಿ ಶುಡ್ ಗಿವ್ ದಿಸ್ ಆಲ್ಫಾಬೆಟ್. ಎನ್ ಅಂತ ಕೊಟ್ಟರೆ ಬಿಗಿಂಟ್ ಅಂತ ಅದು ಕನ್ಸಿಡರ್ ಆಗುತ್ತೆ. ಸೊ ನೆಕ್ಸ್ಟ್ ಬರೋದು ಸ್ಟ್ರಿಂಗ್. ಸೊ ಸ್ಟ್ರಿಂಗ್ ಅಂತ ಬಂದರೆ ನಾವು ಈಗ ಯಾವುದೇ ಸ್ಟ್ರಿಂಗ್ ವೇರಿಯೇಬಲ್ ವ್ಯಾಲ್ಯೂನ ಅಸೈನ್ ಮಾಡಬೇಕು ಅಂದರೆ ನಾವು ಸ್ಟ್ರಿಂಗ್ಸ್ನ ಬಳಸ್ಕೋಬೋದು. ಸೊ ಅದಕ್ಕೆ ಈಗ ನಾನು ಮ್ಯಾನೇಜರ್ ನೇಮ್ ಅಂತ ತಗೊಳ್ತೀನಿ ಅಂತ ಇಟ್ಕೊಳ್ಳಿ. ಸೊ ಮ್ಯಾನೇಜರ್ ನೇಮ್ ಅರ್ಜುನ್ ಅಂತ ತಗೊಳ್ತೀನಿ ಅಂತ ಇಟ್ಕೊಳ್ಳಿ. ಸೊ ಈಗ ಅದೇನಾಗಿದೆ, ಅರ್ಜುನ್ ಅನ್ನೋ ವ್ಯಾಲ್ಯೂ ಮ್ಯಾನೇಜರ್ ನೇಮ್ ಅನ್ನೋ ವೇರಿಯೇಬಲ್ ಸ್ಟೋರ್ ಆಗಿದೆ. ಸೊ ನೆಕ್ಸ್ಟ್ ಡೇಟಾ ಬಂದು ಬೂಲಿಯನ್ನು. ಸೊ ಈ ಬೂಲಿಯನ್ನಲ್ಲಿ ಏನಪ್ಪ ಅಂದರೆ ಬರೀ 2 ಟೈಪ್ಸ್ ಆಫ್ ವ್ಯಾಲ್ಯೂಸ್ ಮಾತ್ರ ತಗೊಳುತ್ತೆ. ಒಂದು ಟ್ರೂ ಅಥವಾ ಫಾಲ್ಸ್ ಅಂತ. ಸೊ ಅದು ಈಗ ಒಂದು ಸ್ಪೆಸಿಫಿಕ್ ಪರ್ಸನ್ ಮ್ಯಾರೇಜ್ ಆಗಿದೆಯಾ ಇಲ್ವಾ ಅಂತ ತೋರ್ಸೋಕ್ಕೆ ಈಸ್ ಮ್ಯಾರಿಡ್ ಅಂತ ವೇರಿಯೇಬಲ್ ತಗೋತಿದ್ದೀನಿ. ಟ್ರೂ ಅಂತ ಕೊಟ್ಟರೆ ಇಟ್ ಮೀನ್ಸ್ ಅವ್ರ ಮ್ಯಾರೇಜ್ ಆಗಿದೆ ಅಂತ, ಅಥವಾ ಫಾಲ್ಸ್ ಅಂತ ಕೊಟ್ಟರೆ ದಟ್ ಪರ್ಸನ್ ಈಸ್ ಅನ್ಮ್ಯಾರಿಡ್ ಅಂತ. ಸೊ ಆ ಥರ ನಾವು ಬೂಲಿಯನ್ಸ್ ವ್ಯಾಲ್ಯೂಸ್ ಬಳಸ್ಕೋಬೋದು. ಸೊ ಬೂಲಿಯನ್ಸ್ ವ್ಯಾಲ್ಯೂಸ್ ನಮಗೆ ತುಂಬ ಸಹಾಯ ಮಾಡುತ್ತೆ ಪ್ರೋಗ್ರಾಮಿಂಗಲ್ಲಿ. ಸೊ ಅದನ್ನು ನಾವು ಡೌನ್ ದ ಲೈನ್ ನೋಡೋಣ ಇನ್ನು ಡೆಪ್ತ್ಗೆ ಹೋದಾಗ ಪ್ರೋಗ್ರಾಮಿಂಗ್ಸ್ಗೆ. ಬಟ್ ಫಾರ್ ಟೈಮಿಂಗ್ ಬೂಲಿಯನ್ಸ್ ಅಂದರೆ ಇಲ್ ಟೇಕ್ ಐದರ್ ಟ್ರೂ ಆರ್ ಫಾಲ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದು ನಲ್ ಅಂತ. ನಲ್ ಬಂದು ಸ್ವಲ್ಪ ಟಿಪಿಕಲ್ ಇನ್ ಜಾವಾಸ್ಕ್ರಿಪ್ಟಲ್ಲಿ. ಸೊ ಅದೇನಪ್ಪ ಅಂದರೆ ನಲ್ ಬಂದು ವ್ಯಾಲ್ಯೂ ತೊಗೊಳೋದು ಬರೀ ನಲ್ ಅಂತ ಮಾತ್ರನೇ, ಒಂದೇ ಒಂದು ವ್ಯಾಲ್ಯೂ ತೊಗೊಳುತ್ತೆ, ಅದು ನಲ್ ಅಂತಲೇ ತೊಗೊಳುತ್ತೆ. ಅಂದರೆ ಈಗ ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸಲ್ಲಿ ನೀವು ಕೇಳಿರ್ಬೋದು, ನಲ್ ಅಂದರೆ ದಟ್ ಪಾಯಿಂಟ್ಸ್ ಟು ಎ ಸ್ಪೆಸಿಫಿಕ್ ಅನ್ನೋನ್ ಲೊಕೇಶನ್ ಅಥವಾ ಬ್ಲ್ಯಾಂಕ್ ಆಬ್ಜೆಕ್ಟ್ ಅಥವಾ ಸಮ್ ಬ್ಲ್ಯಾಂಕ್ ವ್ಯಾಲ್ಯೂ ಅಂತ ಅನ್ಸುತ್ತೆ. ಬಟ್ ಇಲ್ಲಿ ಜಾವಾಸ್ಕ್ರಿಪ್ಟಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ನಲ್ ಅಂದರೆ ವ್ಯಾಲ್ಯೂ ನಲ್ ಅಂತಾನೆ. ಸೊ ಈಗ ಅದನ್ನ ಹೆಂಗಪ್ಪ ಮಾಡ್ತೀವಿ ಅಂದರೆ, ಈಗ ನಾನು ಏಜ್ ಅಂತ ತೊಗೊತೀನಿ, ಅದಕ್ಕೆ ನಲ್ ಅಂತ ಅಸೈನ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಅಂದರೆ ಇಟ್ ಮೀನ್ಸ್ ಈ ಪರ್ಟಿಕ್ಯುಲರ್ ವ್ಯಾಲ್ಯೂಗೆ ಇನ್ನು ವ್ಯಾಲ್ಯೂ ಅಸೈನ್ ಮಾಡಲಿಲ್ಲ ಅಥವಾ ನಮಗೆ ವ್ಯಾಲ್ಯೂ ಗೊತ್ತಿಲ್ಲ ಅಂತ ಅರ್ಥ ಬೇಸಿಕಲಿ. ಓಕೆನಾ? ಸೊ ನಲ್ ಅಂತ ಅಸೈನ್ ಮಾಡಿದ್ರೆ ಆ ವೇರಿಯಬಲ್ಗೆ ವ್ಯಾಲ್ಯೂ ನಮಗಿನ್ನ ಗೊತ್ತಿಲ್ಲ. ಬಿಕಾಸ್ ನೀವು ಸರ್ಟನ್ ಅಪ್ಲಿಕೇಶನ್ಸಲ್ಲಿ ನೋಡ್ಬೋದು, ಅವ್ರು ಅಲ್ಲಿ ಕೊಡ್ತಾರೆ ನಿಮಗೆ
ಕೆಲವೊಂದು ಫೀಲ್ಡ್ಸ್ಗೆ ನಮಗೆ ವ್ಯಾಲ್ಯೂಸ್ ಗೊತ್ತಿರಲ್ಲ, ಆಗ ನಾವೇನು ಮಾಡ್ತೀವಿ, ನಾಟ್ ಅಪ್ಲಿಕೇಬಲ್ ಅಂತ ಹಾಕ್ತೀವಿ ಅಲ್ವಾ. ಸೊ ಸಿಮಿಲರ್ ವೇ ಜಾವಾಸ್ಕ್ರಿಪ್ಟಲ್ಲಿ ನಾವು ನಲ್ ಅಂತಲೂ ಕೊಡ್ಬೋದು. ಸೊ ಹಾಗಾಗಿ ಅದು ವ್ಯಾಲ್ಯೂ ನಮ್ಗೆ ಗೊತ್ತಿಲ್ಲ ಅಂತ ಅರ್ಥ. ಸೊ ನೆಕ್ಸ್ಟ್ ಬಂದು ಅನ್ಡಿಫೈನ್ಡ್ ಸಿಮಿಲರ್ ಟು ನಲ್, ಬಟ್ ಸ್ಲೈಟ್ ಡಿಫ್ರೆನ್ಸ್ ಏನಪ್ಪ ಅಂದರೆ, ಇಲ್ಲಿ ನಾವು ಈಗ ವೇರಿಯೇಬಲ್ ನೇಮ್ ಡಿಕ್ಲೇರ್ ಮಾಡಿರ್ತೀವಿ, ವ್ಯಾಲ್ಯೂ ಅಸೈನ್ ಮಾಡಿಲ್ಲ ಅಂತ ಇಟ್ಕೊಳ್ಳಿ, ಆವಾಗ ಅದು ಅನ್ಡಿಫೈನ್ಡ್ ಆಗುತ್ತೆ. ಅಂದರೆ ಈಗ ಲೆಟ್ ಫೋನ್ ಅಂತ ಕೊಟ್ಟಿದ್ದೀನಿ. ಈಗ ಲೆಟ್ ಫೋನ್ನ ಒಂದು ವೇಳೆ ನಾನು ಏನಾದರೂ ಈ ಫೋನ್ ವೇರಿಯೇಬಲ್ನ ಆಕ್ಸೆಸ್ ಮಾಡಿದ್ರೆ ನನಗೆ ಅನ್ಡಿಫೈನ್ಡ್ ಅಂತ ಬರುತ್ತೆ. ನನಗೆ. ಸೊ ಇದು ಅನ್ಡಿಫೈನ್ಡ್ ಅಂತ ಬರುತ್ತೆ. ಒಂದು ವೇಳೆ ನೀವು ಇದನ್ನು ರನ್ ಮಾಡಬೇಕಂದ್ರೆ ನೀವು ಇದು JS ಫೈಲ್ ನಾನು ಆ್ಯಸ್ ಪ್ರಿವಿಯಸ್ ವಿಡಿಯೋಸಲ್ಲಿ ತೋರಿಸ್ದಂಗೆ ನೀವು ರನ್ ಮಾಡಿದ್ರೆ JS ಫೈಲ್ ಬ್ರೌಸರಲ್ಲಿ ನಿಮಗೆ ಕನ್ಸೋಲಲ್ಲಿ ಅನ್ಡಿಫೈನ್ಡ್ ಅಂತ ಡಿಸ್ಪ್ಲೇ ಆಗುತ್ತೆ. ಸೊ ನೆಕ್ಸ್ಟ್ ಬರೋದು ಸಿಂಬಲ್ ಅಂತ. ಸಿಂಬಲ್ನ ನಾನು ಫ್ಯೂಚರ್ ವಿಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ, ಬಿಕಾಸ್ ಇದು ಸ್ವಲ್ಪ ಟಿಪಿಕಲ್ ಆಗಿದೆ, ಪ್ಲಸ್ ಇದಕ್ಕಿನ್ನ ಸ್ವಲ್ಪ ಡೆಪ್ತ್ ಜಾಸ್ತಿ ಅರ್ಥ ಆದರೆ ಇನ್ನು ನಿಮಗೆ ಜಲ್ದಿ ಮತ್ತು ಸಿಂಪಲ್ ಆಗಿ ಅರ್ಥ ಆಗುತ್ತೆ. ಫಾರ್ ಟೈಮಿಂಗ್ ಇದನ್ನು ಪೋಸ್ಟ್ಪೋನ್ ಮಾಡ್ತೀನಿ. ನೆಕ್ಸ್ಟ್ ಬರೋದು ನಾನ್ ಪ್ರಿಮಿಟಿವ್ ಡೇಟಾ ಟೈಪ್ಸ್ ಅಂತ. ಸೊ ನಾನ್ ಪ್ರಿಮಿಟಿವ್ ಡೇಟಾ ಟೈಪ್ಸಲ್ಲಿ ಆಬ್ಜೆಕ್ಟ್ ಅಂತ. ಸೊ ಈಗ ಡೇಟಾ ಟೈಪ್ಸಲ್ಲಿ 2 ಟೈಪ್ಸ್ ಇತ್ತು, ಒಂದು ಪ್ರಿಮಿಟಿವ್, ನಾನ್ ಪ್ರಿಮಿಟಿವ್. ಈಗ ಪ್ರಿಮಿಟಿವ್ ಡೇಟಾ ಟೈಪ್ಸಲ್ಲಿ ಬೇಸಿಕ್ಲಿ ನಾವು ಬರೀ ಒಂದೇ ಒಂದು ವೇರಿಯೇಬಲ್ಗೆ ಒಂದು ವ್ಯಾಲ್ಯೂ ಅಸೈನ್ ಮಾಡ್ತೀವಿ. ಅಂದರೆ ಈಗ ನೀವು ನೋಡ್ಬೋದು ಅಮೌಂಟ್ಗೆ ಬರೀ 4500 ಮಾತ್ರ ಅಸೈನ್ ಮಾಡಿದೆ. ಜಿಯೋ ಸ್ಪೇಷಿಯಲ್ ಡೇಟಾಗೂ ಅಷ್ಟೇ ಒನ್ ಪರ್ಟಿಕ್ಯುಲರ್ ವೇರಿಯೇಬಲ್ ವ್ಯಾಲ್ಯೂ ಅಸೈನ್ ಮಾಡಿದ್ದೀನಿ ವ್ಯಾಲ್ಯೂ. ಸೊ ಸಿಮಿಲರ್ಲಿ ಪ್ರತಿಯೊಂದು ವೇರಿಯೇಬಲ್ಗೂ ಪ್ರಿಮಿಟಿವ್ ಡೇಟಾ ಟೈಪ್ಸಲ್ಲಿ ಬರೀ ಒಂದು ವ್ಯಾಲ್ಯೂ ಮಾತ್ರ ತೊಗೊಳುತ್ತೆ ಅಟ್ ಎ ಗಿವನ್ ಪಾಯಿಂಟ್ ಆಫ್ ಟೈಮ್. ಅರೆ ಇದರಲ್ಲಿ ಪ್ರಿಮಿಟಿವ್ ಡೇಟಾ ಟೈಪ್ಸಲ್ಲಿ ಸರ್ಟನ್ ಕಾಂಪ್ಲೆಕ್ಸ್ ಡೇಟಾ ಸ್ಟ್ರಕ್ಚರ್ಸ್ ನೀವು ಸ್ಟೋರ್ ಮಾಡ್ಬೋದು. ಅಂದರೆ ಜಾವಾಸ್ಕ್ರಿಪ್ಟಲ್ಲಿ ನಮಗೆ ಕೆಲವೊಂದು ಸಲ ಕಾಂಪ್ಲೆಕ್ಸ್ ಥಿಂಗ್ಸ್ ಸ್ಟೋರ್ ಮಾಡಬೇಕಾಗುತ್ತೆ. ಅಂದರೆ ಈಗ ಪರ್ಸನ್ಸ್ ಡೇಟಾ ಅಂತ ಇಟ್ಕೊಳ್ಳಿ. ಈಗ ಪರ್ಸನ್ ಡೇಟಾ ಇಟ್ಟಿದ್ದೀನಿ ನಾನು, ಪರ್ಸನ್ ಡೇಟಾ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ ಪರ್ಸನ್ ಡೇಟಾದಲ್ಲಿ ನಮಗೆ ತುಂಬ ಡೀಟೇಲ್ಸ್ ಸ್ಟೋರ್ ಮಾಡಬೇಕಾಗುತ್ತೆ, ಮೋರ್ ದೆನ್ ಒನ್ ವ್ಯಾಲ್ಯೂ ಅಲ್ವಾ. ಅಂದರೆ ಅವ್ರದ್ದು ನೇಮ್ ಆಗಲಿ ಅಲ್ವಾ. ಈಗ ನೇಮ್ ಬಂದು ಜಾನ್ ಅಂತ ತಗೊಳ್ಳಿ, ಆಮೇಲೆ ಅವ್ರ ವಯಸ್ಸು, ಏಜ್ ಅಂತ ತಗೊಳ್ಳಿ, ಏಜ್ ಬಂದು 32 ಅಂತ ಇಟ್ಕೊಳ್ಳಿ, ಮತ್ತು ಅಡ್ರೆಸ್ ಲೊಕೇಶನ್ನು, ಅಡ್ರೆಸ್ ಬಂದು ಜಯನಗರ್ ಅಂತ ಇಟ್ಕೊಳ್ಳಿ. ಸೊ ಆ ಥರ ನಾವು ವ್ಯಾಲ್ಯೂಸ್ ಕಾಂಪ್ಲೆಕ್ಸ್ ವ್ಯಾಲ್ಯೂಸ್ ಅಂದರೆ ಮಲ್ಟಿಪಲ್ ವ್ಯಾಲ್ಯೂಸ್ ಸ್ಟೋರ್ ಮಾಡಿದಾಗ ಕಾಂಪ್ಲೆಕ್ಸ್ ಸ್ಟ್ರಕ್ಚರಲ್ಲಿ ನಮಗೆ ನಾನ್ ಪ್ರಿಮಿಟಿವ್ ಡೇಟಾ ಟೈಪ್ ಅಂದರೆ ಆಬ್ಜೆಕ್ಟ್ಸ್. ಸೊ ಆ ರೀತಿಲಿ ನಮಗೆ ಜಾವಾಸ್ಕ್ರಿಪ್ಟಲ್ಲಿ ವೇರಿಯೇಬಲ್ಸ್ ಡೇಟಾ ಟೈಪ್ಸ್ ಡಿಫ್ರೆನ್ಸಸ್ ನಾವು ಅರ್ಥ ಮಾಡ್ಕೋಬೋದು ಸಿಂಪಲ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ರತಿಯೊಬ್ಬರು.